ಈಗ ಒಂದು ಕಾಮನ್ ಸೇ ಆಗೋಗಿದೆ, ದೆಸೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಆರ್ ಬಿಗ್ಗರ್ ದ್ಯಾನ್ ಫಿಲ್ಮ್ ಆಕ್ಟರ್ಸ್ ಅಂತ. ಬಿಗ್ಗರ್ ದ್ಯಾನ್ ಅನ್ನೋದಕ್ಕಿಂತ ರಿಲೇಟಬಲ್ ಅಂತ ಹೇಳ್ಬೋದು. ಓಕೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಈಗ ಒಂದು ಫಿಲಮ್ ಅಂದರೆ ಒಂದು ಫಿಲಮ್ ಸ್ಟೋರಿ ಬರೆದು ಅದು ಫಿಲಮ್ ಹೊರಗಡೆ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ 1.5-2 ವರ್ಷ ಆಗುತ್ತೆ, ಸರಿನಾ? ಅವ್ರಿಗೆ ಎಷ್ಟೇ ರೀಸೆಂಟ್ ಇವೆಂಟ್ ಮೇಲೆ ಫಿಲಮ್ ಮಾಡ್ತಿದ್ದೀನಿ ಅಂತ ಅಂದ್ರೂ ಇಟ್ ಬಿಕಮ್ ಓಲ್ಡ್ ಆಗುತ್ತೆ, ಸ್ಟೇಲ್ ಆಗುತ್ತೆ, ಹಳೇದಾಗೆ ಆಗ್ಬಿಡುತ್ತೆ. ಸೊ ನಾನು ನಿನ್ನೆ ಆಗಿರೋ ವಿಷಯಕ್ಕೆ ಇವತ್ತು ಬೆಳಗ್ಗೆ ಆಗಿರೋ ವಿಷಯಕ್ಕೆ ಸಾಯಂಕಾಲ ವಿಡಿಯೋ ಮಾಡಿರ್ತೀನಿ. ಕರೆಕ್ಟ್. ಸೊ ಅವಾಗ ಅವ್ರಿಗೆ ರಿಲೇಟಿಬಿಲಿಟಿ ಫ್ಯಾಕ್ಟರ್ ತುಂಬ ಆಗ್ಬಿಡುತ್ತೆ. ಮತ್ತು ನಮಗೆ ನಮ್ದು ಬಜೆಟ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಜಾಸ್ತಿ ರಿಲೇಟಬಲ್ ಆಗ್ಬಿಡ್ತೀವಿ. ಸೊ ನಾನು ಎಷ್ಟೋ ಸರಿ ದಾರಿಲಿ ಹೋಗ್ಬೇಕಾದ್ರೆ ಜನ ಹೆಗಲ ಮೇಲೆ ಕೈ ಹಾಕೊಂಡ್ಬಿಡ್ತಾರೆ, ಫೋಟೋ ತೆಗಿಬೇಕು. ದಟ್ಸ್ ಅನದರ್ ಥಿಂಗ್ ನಾನು ಹೇಳ್ಬೇಕು ಅಂತಿದ್ದೆ. ಸಿನಿಮಾ ಸ್ಟಾರ್ಸ್ ಅಂದಮೇಲೆ ಅವ್ರ ಅಪ್ರೋಚಬಿಲಿಟಿ ನಮ್ಮಷ್ಟಿರಲ್ಲ. ನಾವು ಆಕ್ಚುಲಿ ಗಾಂಧಿ ಬಜಾರ್ ಅಲ್ಲಿ ಹೂವ ತಗೋತೀವಿ, ನಾವು ಒರಯನ್ ಮಾಲ್ ಅಲ್ಲಿ ಹೋಗಿ ಚಡ್ಡಿ ತಗೋತೀವಿ, ನಾವ್ ಆಕ್ಚುಲಿ ಎಲ್ಲಾರ ತರ ಎಲ್ಲಾ ಕಡೆ ಓಡಾಡ್ತಿರ್ತೀವಿ. ಅವ್ರು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ನಮ್ ಜೊತೆ ಫೋಟೋ ತೆಕ್ಕೋತಾರೆ. ಇವಾಗ ನಾವು ಸಡನ್ ಆಗಿ ಒಂದ್ ಸಿನಿಮಾ ಸ್ಟಾರ್ದು ಸಿನಿಮಾ ನೋಡಿದ್ರ ಇವಾಗ ರಿಲೀಸ್ ಆಯ್ತಲ್ಲ ನೋಡಿದ್ರ, ಹಾ ನೋಡಿದ್ವಿ, ಓಕೆ ಓಕೆ, ಮೊನ್ನೆ ನಮ್ಗೆ ವಿಕಿಪೀಡಿಯಾ ಅಲ್ಲಿ ಗಾಂಧಿ ಬಜಾರ್ ಅಲ್ಲಿ ಸಿಕ್ಕಿದ, ನೋಡಿ ನನ್ನ ಜೊತೆ ಫೋಟೋ ಇದೆ. ಅವ್ರಿಗೆ ಅಪ್ರೋಚಬಿಲಿಟಿ ಇದೆ, ನಾವೇನೋ ಪಕ್ಕದ ಮನೆ ಮಕ್ಕಳು ಅನ್ನೋ ಫೀಲಿಂಗ್ ಇದೆ. ಬಟ್ ಫೇಮ್ ವಿಚಾರಕ್ಕೆ ಬಂದ್ರೆ ಐ ಡೋಂಟ್ ಥಿಂಕ್ ಫಿಲಂ ಸ್ಟಾರ್ಸ್ ಅಷ್ಟು. ಹೌದು, ಇವಾಗ ನನಗೆ ಮಗ ಅಂತ ರೆಕಗ್ನೈಸ್ ಮಾಡೋದು ಡಿಫರೆಂಟ್. ಐ ಥಿಂಕ್ ದಟ್ ಫೇಮ್ ದಟ್ ಇಸ್ ಡಿಫರೆಂಟ್. ಬಟ್ ರಿಲೇಟಿಬಿಲಿಟಿ ದೇ ರಿಲೇಟ್ ಟು ಅಸ್. ಅಲ್ಲ ನಾನು ಆ ಥರ ಸೆಲೆಬ್ರೇಟ್ ಕರೆಕ್ಟ್. they look up to the celebrities. ಅಲ್ಲ ನಾನು ಯಾಕೆ ಹೇಳ್ತಾನೆ, ಒಂದು ಬ್ರ್ಯಾಂಡ್ಸ್ ಇಂಟಿಗ್ರೇಷನ್ ಅಂತ ತಗೊಂಡ್ರೆ ಈಗ ಎಷ್ಟೊಂದು ಕಡೆ ನಾನು ಎಷ್ಟೊಂದು ಸಲ ಅಂತೀನಿ, ಸಿನ್ಸ್ ಐ ಆಮ್ ಇನ್ ದಿ ಅದರ್ ಸೈಡ್ ಆಫ್ ದಿ ಅಂದ್ರೆ ಸೇಯಿಂಗ್ ಲೈಕ್ ಮಧ್ಯದ ಬ್ರಿಡ್ಜ್ ಇರ್ಬೇಕಾರೆ ಬ್ರ್ಯಾಂಡ್ಸ್ ಇಂಟಿಗ್ರೇಷನ್ ದೇ ಲುಕ್ ಫಾರ್ ಮೋರ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್. ಹೌದು, ಯಾಕಂದ್ರೆ ನಾವು ಈಗ ನೋಡಿ ದಿನ ನಮ್ಮ ಚಾನೆಲ್ಗಳಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ 10 ಲಕ್ಷ ಜನ ಬರ್ತಾ ಇರ್ತಾರೆ. ಸೊ ಅದೇ ತರ ಬೇರೆ ಟ್ರಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಅಟೆನ್ಷನ್ನ ಮಾನಿಟೈಸ್ ಮಾಡ್ತಾ ಇರೋದಲ್ವಾ. ಹೌದು. ಸೊ ನಾವು 10 ಲಕ್ಷ ಜನ ಬೈ ಡಿಫಾಲ್ಟ್ ಬರ್ತಾನೆ ಇದ್ದಾರೆ ಕನ್ಸ್ಯೂಮ್ ಮಾಡೋದಕ್ಕೆ ಕಾಂಟೆಂಟ್. ಯಾರಾದರೂ ಸೆಲೆಬ್ರಿಟಿ ಆಗಿದ್ರೆ, ಫಿಲ್ಮ್ ಸ್ಟಾರ್ ಆಗಿದ್ರೆ ಅವ್ರದ್ದು 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ಕಾಂಟೆಂಟ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಈಸ್ ಮೋರ್ ವೆನ್ ಕಂಪೇರ್ಡ್ ಟು 2 ವರ್ಷಕ್ಕೆ 2 ವರ್ಷದ ಬ್ರ್ಯಾಂಡ್ ಅವರು ಒಂದೇ ಸಲ ಅಂದ್ರೆ ಮಾನಿಟರಿಲಿ ಹೌದು, ತುಂಬಾ ಸುಮಾರು ವಿಚಾರಗಳಿಗೆ ವೇರಿ ಆಗ್ತದೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.